ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಕಂಟಿನ್ಯೂಸ್ ಆಗಿ ಮಾಡೋಂತಹ ಸಾರಿ ಕುಚ್ಚು ಡಿಸೈನ್. ಇದು ಕುಚ್ಚು ಹಾಕದೇ ಇರದೆ ಕಂಟಿನ್ಯೂಸ್ ಆಗಿ ಬಾರ್ಡರ್ ಥರ ಮಾಡೋಂಥ ಸಾರಿ ಕುಚ್ಚು ಡಿಸೈನ್. ಇದು ಅಂದರೆ ಸಾರಿ ಬಾರ್ಡರ್ ಅಂತ ಹೇಳ್ಬೋದು. ನಾನು ಕುಚ್ಚು ಸೇರಿಸ್ಕೊಳ್ತಾ ಇಲ್ಲ, ಅದಕ್ಕೂ ಅಂತ ಜಾಗ ಬಿಡ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಆರ್ಚ್ ಮಾಡ್ತಾ ಇದ್ದೀನಿ, ಸ್ಲ್ಯಾಂಟಿಂಗ್ ಆರ್ಚ್. ಮತ್ತು ಸ್ಪೈರಲ್ ಟೈಪ್ ಬರುತ್ತೆ, ಒಂದರ ಹಿಂದೆ ಒಂದು ಥರ ಬರುತ್ತೆ ಇದು ಆರ್ಚು. ನೋಡಿ, ಚೆನ್ನಾಗಿದೆ. ಇದು ಕೊನೆವರೆಗೂ ನೋಡಿ, ಇಲ್ಲಾಂದರೆ ಗೊತ್ತಾಗಲ್ಲ ನಿಮಗೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಇಂದು ಯಾವಾಗಲೂ ಹಾಗೆ ತಗೊಂಡಿದ್ದೀನಿ, ಯಾವಾಗಲೂ ಇದೆ ಉಪಯೋಗಿಸೋದು. ಆಮೇಲೆ ಈ ಥರದ ಹಾರ್ಟ್ ಶೇಪ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಆರ್ಚಿಗೆ ಸೇರ್ಸೋಕ್ಕೆ ಸ್ಮಾಲ್ ಬೀಡ್ಸು, ಮೀಡಿಯಮ್ ಸೈಜ್ ಬೀಡ್ಸು ಉಪಯೋಗಿಸ್ತಾ ಇದ್ದೀನಿ. ಇದು ಈ ಥರದ್ದು ತೋರಿಸ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಯಾವಾಗಲೂ ಮಾಡ್ದಂಗೆ. ಈಗ ಇಲ್ಲೇ ಫಸ್ಟ್ ನಾನು ಇದು ಸೇರಿಸ್ಕೋತಾ ಇದ್ದೀನಿ ಬೀಡ್ಸು, ಹಾರ್ಟ್ ಶೇಪ್ ಬೀಡ್ಸು. ಈ ಥರ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಈ ಬೀಡ್ ಸುತ್ತಲೂ ಬರೋಷ್ಟು ಚೈನ್ ಹಾಕ್ಕೊಳ್ಳಿ. 3 ಹಾಕಿದೆ, 4, 5, 6 ಬೇಕಾಗ್ಬೋದು ಅಂತ ಅನಿಸುತ್ತೆ. ಬ್ಯಾಕ್ ಸೈಡಿಗೆ ಬನ್ನಿ, ನೋಡ್ಕೊಳ್ಳಿ ನೀವು. ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಸ್ಟಾರ್ಟಿಗೆ ಬಟ್ಟೆ ಲಾಕ್ ಮಾಡ್ದಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು 6 ಸಾಕಾಗಲ್ಲ, ಇನ್ನೊಂದು ಚೈನ್ ಹಾಕ್ತಾ ಇದ್ದೀನಿ. 7 ಚೈನ್ ಹಾಕ್ಕೊಂಡು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ನೀವು, 7, 8 ನೀವು ಹಾಕಿರೋ ಬೇಡ್ಸು ದೊಡ್ಡ ಹೊಂದ್ಕೊಂಡು ಅದಿರತ್ತೆ ನಿಮ್ಮ ಚೈನ್. ನೋಡಿ, ಈ ಥರ ಬರುತ್ತೆ. ಈಗ 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ತಾ ಇದ್ದೀನಿ ಬಟ್ಟೆಗೆ. ಈ ಥರ ಬಟ್ಟೆನ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬರ್ತಾ ಇದ್ದೀನಿ. ಈಗ ಬ್ಯಾಕ್ ಸೈಡಿಂದ ಚೈನ್ ಹಾಕಿರೋದು ನಾನು 7 ಚೈನು. ಈಗ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಈ 7 ಚೈನಲ್ಲಿ. ಈಗ 2 ಆಯ್ತು. ಈ ಚೈನು 3 ಚೈನೂ ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ, ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶೆ. 2 ಸಾರಿ ಈ ಥರ ದಾರ ಸುತ್ಕೊಳ್ಳಿ. ಈ ಥರ ದಾರ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2. ನೋಡಿ, ಈ ಥರ ಹುಕ್ಕಿಗೆ 2 ಸಾರಿ ದಾರ ಸುತ್ಕೊಂಡು ಇಲ್ಲಿ ಇದರೊಳಗಿಂದ ಹುಕ್ಕು ತಗೊಂಡೋಗಿ ದಾರ ತಗೊಂಬನ್ನಿ. ಈಗ 4 ಲೂಪ್ ಆಯಿತು. ಫಸ್ಟ್ ಇಲ್ಲಿಂದ ದಾರ ತಗೊಂಡು ಫಸ್ಟ್ 2 ಮಾತ್ರ ಒಂದು ಮಾಡಿ, ಮತ್ತೆ ದಾರ ತಗೊಂಡು ಮತ್ತೆರಡು, ಮತ್ತೆರಡು, ಆ ಥರ 3 ಸಾರಿ ಮಾಡ್ಕೋಬೇಕಾಗತ್ತೆ. 2 ಸಾರಿ ದಾರ ಸುತ್ಕೊಳ್ಳಿ. 1, 2, 3. ಇದು ಟ್ರಿಪಲ್ ಕ್ರೋಶೆ. ಈ ಥರ ನೋಡಿ, ಹಿಂಗೆ 2 ಸಾರಿ ದಾರ ಸುತ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬಂದು ಹಿಂಗೆ ತಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಎಷ್ಟಾಯ್ತು? ಈಗ ಫಸ್ಟ್ 3 ಚೈನು ಒಂದು ಟ್ರಿಪಲ್ ಕ್ರೋಶೆ, 3, 3, 6 ಆಯಿತು. ಇನ್ನೊಂದು ಮಾಡ್ತಾ ಇದ್ದೀನಿ 7. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ಮಧ್ಯಕ್ಕೆ. ಇದಾದಮೇಲೆ ಮತ್ತೆ 3 ಚೈನ್, 3 ಟ್ರಿಪಲ್ ಕ್ರೋಶೆ, ಸಾರಿ 3 ಸಾರಿ ದಾರ ಸುತ್ಕೊಂಡು ಟ್ರಿಪಲ್ ಕ್ರೋಶೆ, 7 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. 2 ಆಯಿತು. 3, 4, 5, 6, 7. 7 ಟ್ರಿಪಲ್ ಕ್ರೋಶೆ ಬೀಡ್, 7 ಟ್ರಿಪಲ್ ಕ್ರೋಶೆ, ಆ ಥರ ಮಾಡ್ತಾ ಇದ್ದೀನಿ. ಈ ಥರ ಮಾಡಿ ಇದನ್ನು ಇಲ್ಲಿ ಬಟ್ಟೆಗೆ ಈ ಥರ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಸ್ಲ್ಯಾಂಟ್ ಆಗಿ ಬರುತ್ತೆ ಅವಾಗ ಆರ್ಚ್, ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ. ಈಗ ಮತ್ತೆ ಈ ಥರ ಈ ಬೀಡ್ ಸೇರಿಸಿ, ಇಲ್ಲಿ ಆಗ ಸೇರಿಸಿದಂಗೆ ಅದೇ ರೀತಿ ಸೇರಿಸ್ಕೊಳ್ಳಿ. ಅಂದರೆ ಈ ಶೇಪನ್ನು ನೀವು ಅದೇ ನೋಡ್ಕೊಳ್ಳಿ, ಅಂದರೆ ಹಿಂಗೆ ಬರಬೇಕಿದು.
ನೀವು ಅಗಲ ಸೈಡಿಗೆ ಹುಕ್ ಹಾಕಿದರೆ ಈ ಸೈಡಿಗೆ ಮುಖ ಬರುತ್ತೆ. ಯಾವ ಥರ ಮಾಡ್ತೀರಾ ಎಲ್ಲ ಬೀಡ್ಸು ಒಂದೇ ರೀತಿ ಬರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಒಂದು ಆ ಕಡೆ ಮುಖ ಒಂದು ಈ ಕಡೆ ಮುಖ ಆದರೆ ಚೆನ್ನಾಗಿ ಬರಲ್ಲ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ 7 ಚೈನ್ ನಾವಿಲ್ಲಿ ಬೀಡ್ ಬ್ಯಾಕ್ ಸೈಡ್ 7 ಚೈನ್ ಹಾಕಿರೋದಲ್ವ, ಇಲ್ಲಿ 7 ಸಾಕಾಗಲ್ಲ ನೋಡಿ. 1 2 3 4 5 6 7 7 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಬಂದಿದ್ದೀನಿ. ನೀವು ಇಲ್ಲೇ ಲಾಕ್ ಮಾಡೋದಾದ್ರೆ ಸಾಕು, ನಾರ್ಮಲ್ ಆರ್ಚಿಂಗ್ ಮಾಡ್ದಂಗೆ. ಈಗ ಹಂಗಲ್ಲ, ಇದು ಸ್ಪೈರಲ್ ಥರ ಮಾಡ್ತೀವಲ್ವ, ಅದರಿಂದ 2 ಎಕ್ಸ್ಟ್ರಾ ಚೈನ್ ಹಾಕೋಬೇಕಾಗತ್ತೆ, ಸ್ವಲ್ಪ ದೊಡ್ಡದ ಆಗತ್ತೆ. ಇದು ಮಾತ್ರ ಫಸ್ಟಿಗೆ ಮಾತ್ರ 7 ಚೈನ್, ಮತ್ತೆಲ್ಲ ಒಂದೇ ರೀತಿ ಹೋಗುತ್ತೆ ನೋಡಿ. ನೀವು ಈ ಥರ ಈಗ ನೋಡಿ, ಇದನ್ನು ಇಲ್ಲಿ ನೀವು ಬೀಡ್ ಲಾಕ್ ಮಾಡಿದಿರಲ್ವ ಫಸ್ಟಿಂದು, ಆ ಬೀಡ್ ಲಾಕ್ ಮಾಡಿರೋ ಜಾಗಕ್ಕೆ ಹಿಂಗೆ ಇಲ್ಲಿಂದ ಒಳಗಿಂದಾಗಿ ಹೋಗಿ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ದಾರ ತಗೊಂಡು ಬರಬೇಕು ನೋಡಿ. ಈ ಬೀಡ್ ಲಾಕ್ ಮಾಡಿದ್ದೀರಲ್ವ, ಈ ಲಾಕಿಗೆ ನೋಡಿ ಹಿಂಗೆ ಒಳಗಿಂದ ತಗೊಂಡೋಗಿ ಹಿಂಗೆ ತಗೊಂಡ್ಬಂದು ದಾರ ತಗೊಂಡು ಇದನ್ನು ಲಾಕ್ ಮಾಡಿ ಈ ಥರ. ಈಗ 3 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇದು ನಿಮಗೆ ಟೈಟ್ ಆಗುತ್ತೆ ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ ಸೇರಿಸ್ಕೊಳ್ಳಿ. ಇಲ್ಲಿ ಇದು ನೋಡಿ ಎಳ್ದಂಗೆ ಆಗುತ್ತೆ, ಎಳ್ದಂಗೆ ಆಗಬಾರ್ದು. ನಿಮಗೆ ಇಲ್ಲಿ 10 ಚೈನ್ ಹಾಕ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡ್ ಬನ್ನಿ. 9 ಅಥವಾ 10 ಹಾಕ್ಕೊಳ್ಳಿ, ನೀವು ನೋಡ್ಕೊಳ್ಳಿ ನಿಮ್ಮ ಬೀಡ್ಸ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ. ಆಮೇಲೆ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 7 ಟ್ರಿಪಲ್ ಕ್ರೋಶೆ ಮಾಡಿ ಬೀಡ್ಸ್ ಹಾಕೊಳ್ಳಿ. 2 3 ಈ ಥರ 2 ಸೈಡ್ ದಾರ ತುಂಬಿಕೊಂಡು ಫಸ್ಟ್ 2, ಆಮೇಲೆ 2, ಆಮೇಲೆ 4 ಆಯಿತು. 5 6 7 ಟ್ರಿಪಲ್ ಕ್ರೋಶೆ ಆಗಿ ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಮತ್ತೆ 7 ಟ್ರಿಪಲ್ ಕ್ರೋಶೆ. 1 2 3 4 5 6 7 ಈ ಥರ ಮಾಡಿ. ಇದೀಗ ಸ್ವಲ್ಪ ಲೂಸ್ ಇದೆ, ಲೂಸ್ ಬರುತ್ತೆ, ಯಾಕಂದ್ರೆ ನೀವು 10 ಚೈನ್ ಹಾಕಿದ್ದೀರಾ. ಅದರಿಂದ ಇದನ್ನು ಹಿಂಗೆ ಇಲ್ಲಿ ಸ್ವಲ್ಪ ಹತ್ತಿರದಲ್ಲೇ ಲಾಕ್ ಮಾಡ್ಕೊಳ್ಳಿ, ಯಾವಾಗ ಅದು ಸ್ಲ್ಯಾಂಟಿಂಗ್ ಬರುತ್ತೆ ನಿಮಗೆ. ಇಲ್ಲಿ ಹತ್ತಿರದಲ್ಲೇ ಲಾಕ್ ಮಾಡಿ, ಇದು ಸ್ಲ್ಯಾಂಟಿಂಗ್ ಬರುತ್ತೆ. ಈ ಥರ ನೋಡಿ, ಇದು ಒಂದರ ಹಿಂದೆ ಥರ ಇನ್ನೊಂದು ಬರೋ ಥರ ಬರುತ್ತೆ, ಸ್ಪೈರಲ್ ಥರ ಬರುತ್ತೆ. ಈಗ ಮತ್ತೆ ಈ ಥರ ಬೀಡ್ ಸೇರಿಸಿ ಮಧ್ಯಕ್ಕೆ, ಈ ಥರ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಮತ್ತೆ 10 ಚೈನ್ ಮಾಡ್ಕೊಳ್ಳಿ. 1 2 3 4 5 6 7 8 9 10 ಬ್ಯಾಕ್ ಸೈಡ್
ಸೈಡಿಗೆ ಬಂದು ಬ್ಯಾಕ್ ಸೈಡಿಗೆ ಬನ್ನಿ. ಇಲ್ಲಿ ಈ ಬೀಡ್ ಲಾಕ್ ಮಾಡಿದಿರಲ್ವ ಮೊದಲಿಂದು, ಆ ಲಾಕಲ್ಲಿ ನೋಡಿ ಹಿಂಗೆ ಸೇರಿಸ್ಕೋಬೇಕು ನೀವು. ಲಾಕಲ್ಲಿ ಈ ಕಡೆಯಿಂದ ಹಿಂಗೆ ಹಾಕಿ ಆ ಕಡೆಯಿಂದ ತರಬೇಕು ಹಿಂಗೆ ಹುಕ್ಕು. ಆಮೇಲೆ ದಾರ ತಗೊಂಡು ಬನ್ನಿ, ಅದನ್ನು ಲಾಕ್ ಮಾಡಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಮತ್ತೆ 10 ಅಂದರೆ 7 ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಒಂದು ಬೀಡ್. ಈಗ ಇದು ಚೈನ್, ಒಂದು ಟ್ರಿಪಲ್ ಕ್ರೋಶೆ, ಇನ್ನೆರಡು ದಾರ ಸುತ್ಕೊಂಡು ಶುರು ಮಾಡಿ. ಎರಡಾಯಿತು. ಮೂರು, ನಾಲ್ಕು, ಐದು, ಆರು, 7 ಟ್ರಿಪಲ್ ಕ್ರೋಶೆ ಹಾಕ್ಬಿಟ್ಟು ಒಂದು ಬೀಡ್ ಸೇರಿಸಿ, ಮತ್ತೆ 7 ಟ್ರಿಪಲ್ ಕ್ರೋಶೆ. 1, 2, 3, 4, 5, 7 ಟ್ರಿಪಲ್ ಕ್ರೋಶೆ ಮಾಡಿ ಇದನ್ನು ಲಾಕ್ ಮಾಡಿ. ಹೆಚ್ಚು ದೂರ ಲಾಕ್ ಮಾಡಬೇಡಿ, ಲೂಸ್ ಇರೋದ್ರಿಂದ ಹೆಚ್ಚು ದೂರ ಬೇಕಾಗಿಲ್ಲ. ಈ ಥರ ನೋಡಿ. ಈಗ ಇದು ಹಿಂಗೆ ಸ್ಟ್ರೈಟ್ ಬರುತ್ತೆ ನೋಡಿ. ಈ ಥರ ಒಂದಕ್ಕೊಂದು ಸ್ಪೈರಲ್ ಆಗಿ ಒಂದರ ಹಿಂದೆ ಒಂದು ಲಾಕ್ ಆದಂಗೆ ಬರುತ್ತೆ. ಅವಾಗ ಈ ಥರ ಪೂರ್ತಿ ಮಾಡ್ಕೊಂಡು ಹೋಗಿ. ಇದರಲ್ಲಿ ಕುಚ್ಚಿಗೆ ನಾನು ಜಾಗ ಬಿಡ್ತಾ ಇಲ್ಲ, ಕುಚ್ಚಿಲ್ಲ, ಹಿಂಗೆ ಮಾಡ್ತಾ ಹೋಗೋದು. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ದೊಡ್ಡದು ಚಿಕ್ಕದು ಬರಲ್ಲ. ಇದು 10 ಇದು ಹಾಕಿದ್ರೆ ಇನ್ನೆಲ್ಲ 10 ಹಾಕೊಂಡು ಹೋಗ್ತೀರಾ. ಫಸ್ಟಿಂದ ಮಾತ್ರ 7 ಹಾಕಿದ್ದೀನಿ ನಾನು ಚೈನ್ ಬೀಡ್ ಬ್ಯಾಕ್ ಸೈಡು. ಉಳಿದಿದ್ದೆಲ್ಲ 10 ಚೈನ್ಗಳು ಹಾಕಿದ್ದೀನಿ. ಇಲ್ಲಿ ನೀವು ಈ ಬೀಡ್ ಲಾಕ್ ಮಾಡಿರ್ತೀರಲ್ವ, ಅದಕ್ಕೆ ಲಾಕ್ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಚೈನನ್ನು. ಒಂದೇ ರೀತಿ ಹೋಗುತ್ತೆ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಈ ಥರ ಎಲ್ಲ ಆದಮೇಲೆ, ಆರ್ಚ್ ಆದಮೇಲೆ ಸೀರೆ ಎಂಡಲ್ಲಿ ಈ ಥರ ನೀವು ಆರ್ಚ್ ಲಾಕ್ ಮಾಡಿರ್ತೀರಲ್ವ, ಲಾಕ್ ಮಾಡಿ ಆದಮೇಲೆ 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿ, ಆಮೇಲೆ ಅದನ್ನು ಬ್ಯಾಕ್ ಸೈಡಲ್ಲಿ ನೀವು ಗಮ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಟ್ ಮಾಡಿ, ದಾರ ಕಟ್ ಮಾಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇದು ಗಮ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲೂ ಮತ್ತು ಎಂಡಿಂಗಲ್ಲೂ. ಇದು ಈ ಥರ ಒಂದರ ಹಿಂದೆ ಒಂದು ಆರ್ಚ್ ಇದ್ದಂಗೆ ಬರುತ್ತೆ, ಸ್ಪೈರಲ್ ಆಗಿ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಈ ಥರ ಬರುತ್ತೆ.